ANMR ನ್ಯೂಸ್ಗೆ ಸ್ವಾಗತ. ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್, ಶ್ರೀನಿವಾಸಪುರ ರಸ್ತೆ, ಗೋಪ್ಸಂದ್ರ ಬಳಿ, ಚಿಂತಾಮಣಿ. ನಮ್ಮಲ್ಲಿ ಅಪೋಲೋ, ಟಾಟಾ, JSW, ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು, UPVC, ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್, ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್, JSW, ಶಾಮ್ ಸ್ಟೀಲ್ ಪ್ರೈಮರಿ TMT, ಡ್ಯೂರಾಸ್ಟ್ರಾಂಗ್ TMT ಕಂಬಿಗಳು, ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ಸ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು, ವೆಲ್ಡ್ ಮೆಶ್, ಎಲ್ ಆಂಗಲ್, ಸಿ ಚಾನಲ್, ಸ್ಕ್ವೇರ್ ರಾಡ್, ಬ್ರೈಟ್ ರಾಡ್, ಕಿಟಕಿ ಕಂಬಿ, MS ಫ್ಲಾಟ್, JC ಶೀಟ್ಸ್, MS ಶೀಟ್ಸ್, CNC ಲೇಸರ್ ಕಟಿಂಗ್ಸ್, ಡಿಸೈನ್ ಶೀಟ್ಸ್, ಪಾಲಿಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು, ರೈತರ ತೋಟಕ್ಕೆ ಬೇಕಾದ ಟಾಟಾ, ಡ್ಯೂರಾಸ್ಟ್ರಾಂಗ್, ಜಿಂದಾಲ್ ಕಂಪನಿಯ ಮುಳ್ಳುತಂತಿ, ಚೈನ್ ಲಿಂಕ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್, ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು, ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಹಾಗೂ ವೆಲ್ಡಿಂಗ್ ಕೆಲಸ ಮಾಡೋ ವೆಲ್ಡರ್ಗಳು ಸಹ ದೊರೆಯುತ್ತಾರೆ. ಒಮ್ಮೆ ಭೇಟಿ ಕೊಡಿ. ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್, ಶ್ರೀನಿವಾಸಪುರ ರಸ್ತೆ, ಗೋಪ್ಸಂದ್ರ ಬಳಿ, ಚಿಂತಾಮಣಿ. ಕೊಳೆತ ಗೋಣಿ ಚೀಲಗಳು, ದುರ್ನಾತ ಬೀರುತ್ತಿರುವ ಚೀಲಗಳು, ಸದರಿ ಚೀಲಗಳ ಮೇಲೆ ಅಚ್ಚು ಹಸಿರು ತರಕಾರಿ ವ್ಯಾಪಾರ. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆಯಲ್ಲಿ ಒತ್ತುವರಿ ತೆರವು ಸಂದರ್ಭದಲ್ಲಿ ತರಕಾರಿ ಅಂಗಡಿಯೊಂದನ್ನು ತೆರವು ಮಾಡಿದ ಸಂದರ್ಭದಲ್ಲಿ ಅಂಗಡಿಯ ಮಾಲೀಕ ಕೊಳೆತು ಹೋದ ಗೋಣಿ ಚೀಲಗಳ ದುರ್ನಾತದ ವಾಸನೆ ಬೀರುತ್ತಿದ್ದರು. ಅದರ ಮೇಲೆ ತರಕಾರಿ ಬುಟ್ಟಿಗಳನ್ನು ಇಟ್ಟುಕೊಂಡು ತರಕಾರಿ ಮಾರಾಟ ಮಾಡುವುದನ್ನು ಕಂಡು ನಗರಸಭೆ ಪೌರಾಯುಕ್ತ GN ಚಲಪತಿ ಸದರಿ ಅಂಗಡಿಯನ್ನು ಸಂಪೂರ್ಣವಾಗಿ ತೆರವು ಮಾಡಿಸಿದ ಘಟನೆ ನಡೆಯಿತು. ನಗರದ ಅತ್ಯಂತ ಜನನಿಬಿಡ ವಾಹನ ದಟ್ಟಣೆಯ ಪಾಲಿಟೆಕ್ನಿಕ್ ರಸ್ತೆಯಲ್ಲಿ ಒತ್ತುವರಿ ತೆರವು ಮಾಡಲು ಮುಂದಾದಾಗ ಸದರಿ ರಸ್ತೆಯ ಪಾಲಿಟೆಕ್ನಿಕ್ ರಸ್ತೆಯಿಂದ ಹಳೆ ಕಟ್ಟಿಗೆ ಸಂತೆ ಮೈದಾನಕ್ಕೆ ಹೋಗುವ 2 ರಸ್ತೆ ತಿರುವಿನಲ್ಲಿ 2 ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಇಟ್ಟುಕೊಂಡಿದ್ದ ತರಕಾರಿ ಅಂಗಡಿಯ ಮಾಲೀಕರನ್ನು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ನಗರಸಭೆ ಅಧಿಕಾರಿಗಳು ಮುಂದಾದಾಗ ತರಕಾರಿ ಅಂಗಡಿ ಬುಟ್ಟಿಗಳ ಹಸಿ ಕಸ ಗಲೀಜು ಕಂಡು ಸಾರ್ವಜನಿಕರು ಸೇರಿದಂತೆ ನಗರಸಭೆ ಅಧಿಕಾರಿಗಳೇ ದಂಗಾದ ಘಟನೆ ನಡೆಯಿತು. ಸದರಿ ರಸ್ತೆಯ ತಿರುವಿನಲ್ಲಿ ತರಕಾರಿ ಮಾರೋ ವ್ಯಕ್ತಿ ತರಕಾರಿ ಬುಟ್ಟಿಗಳ ಕೆಳಗೆ ಹಳೆಯ ಗೋಣಿ ಚೀಲಗಳು ಮತ್ತಿತರ ಸಾಮಾನು ಸರಂಜಾಮುಗಳ ಮೇಲೆ ಹಸಿರು ತರಕಾರಿ ಮಾರಾಟ ಮಾಡುತ್ತಿದ್ದು, ಸಂಚಾರಕ್ಕೆ ತೊಂದರೆಯಾಗುವ ನಿಟ್ಟಿನಲ್ಲಿ ಸದರಿ ಅಂಗಡಿಯನ್ನು ನಗರಸಭೆ ಅಧಿಕಾರಿಗಳು ತೆರವು ಮಾಡಲು ಮುಂದಾಗದಾಗ ಅವ್ಯವಸ್ಥೆ ಆಗರದ ಗಲೀಜು ಪತ್ತೆಯಾಯಿತು. ಕೊಳಿತು ಕಪ್ಪು ಬಣ್ಣಕ್ಕೆ ತಿರುಗಿ ದುರ್ನಾದದ ವಾಸನೆ ಬರುತ್ತಿದ್ದ ಗೋಣಿ ಚೀಲಗಳನ್ನು ಕಂಡು ನಗರಸಭೆ ಪೌರಾಯುಕ್ತರು ಸೇರಿದಂತೆ ನಗರಸಭೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಕಂಡು ಅವಕ್ಕಾದ ಘಟನೆ ಸಹ ನಡೆಯಿತು. ತರಕಾರಿ ಮಾರಾಟ ಮಾಡುತ್ತಿರುವ ವ್ಯಾಪಾರಿ ಮಳೆಗಾಗಿ ಪ್ಲಾಸ್ಟಿಕ್ ಹೊದಿಕೆಯ ಮೇಲೆ ಹಾಕಿಕೊಂಡಿದ್ದರೆ ಅದರ ಕೆಳಗೆ ಗೋಣಿ ಚೀಲಗಳ ರಾಶಿಯನ್ನು ಹಾಕಿ ಅದರ ಮೇಲೆ ತರಕಾರಿ ಬುಟ್ಟಿಗಳನ್ನು ಇಟ್ಟುಕೊಂಡು ವ್ಯಾಪಾರ ನಡೆಸುತ್ತಿದ್ದಾನೆ. ಹಲವಾರು ವರ್ಷಗಳಿಂದ ಗೋಣಿ ಚೀಲಗಳನ್ನು ತೆರವು ಮಾಡಿದ ಪರಿಣಾಮ ಸದರಿ ಗೋಣಿ ಚೀಲಗಳು ಮಳೆ ಗಾಳಿಗೆ ಕೊಳೆತು ಕಪ್ಪು ಬಣ್ಣಕ್ಕೆ ತಿರುಗಿ ಗಬ್ಬು ನಾರುತ್ತಿದ್ದರೂ ಅದರ ಮೇಲೆಯೇ ತರಕಾರಿ ಮಾಡುತ್ತಿರುವುದು ಇಂದು ತೆರವಿಗೆ ಮುಂದಾದಾಗಲೇ ಕಂಡುಬಂದಿತು. ಗೋಣಿ ಚೀಲಗಳು ಮಳೆಗೆ ಕೊಳೆತು ಹೋಗಿ ದುರ್ನಾತದ ವಾಸನೆ ಬೀರುತ್ತಿರುವುದರ ಜೊತೆಗೆ ಆ ಕೊಳಕಿನಲ್ಲಿ ಇಲಿಗಳು ವಾಸವಾಗಿ ಅಡ್ಡಾದಿಡ್ಡಿಯಾಗಿ ಓಡಾಡುತ್ತಿದ್ದರೂ ಅಂಗಡಿಯ ಮಾಲೀಕ ಮಾತ್ರ ಅದರ ಮೇಲೆಯೇ ತರಕಾರಿ ಇಟ್ಟು ವ್ಯಾಪಾರ ಮಾಡುತ್ತಿದ್ದು, ಇಂದು ಸದರಿ ತರಕಾರಿ ಅಂಗಡಿಯನ್ನು ತೆರವು ಮಾಡಿದಾಗಲೇ ದುರ್ನಾತದ ಕರ್ಮಕಾಂಡ ಪತ್ತೆಯಾಯಿತು. ವ್ಯಾಪಾರಿ ತಾವು ಮಾರಾಟ ಮಾಡುವ ತರಕಾರಿ ಅಥವಾ ಇನ್ನಿತರ ವಸ್ತುಗಳು ಮಳೆಗೆ ಸಿಗದಂತೆ ನೋಡಿಕೊಳ್ಳದೆ ಮಳೆಗೆ ನೆನೆದು ದುರ್ನಾತದ ವಾಸನೆ ಬೀರುತ್ತಿದ್ದರೂ ಅದರ ಬಗ್ಗೆ ಗಮನ ಹರಿಸದೆ ಜನತೆಗೆ ಅದರ ಮೇಲೆ ಹಸಿ ತರಕಾರಿ ಇಟ್ಟುಕೊಂಡು ಮಾರಾಟ ಮಾಡುವ ಮೂಲಕ ನಿರ್ಲಕ್ಷ್ಯ ವಹಿಸಿದ್ದ ವ್ಯಾಪಾರಸ್ಥರನ್ನು ಕಂಡು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಸಹ ನಡೆಯಿತು.